ಹೆಂಗೆ ನಾವು 4 ಜನ ಇವರು ಫಸ್ಟ್ ಡೇ ಬೆಳಿಗ್ಗೆ ಹೋಗಿದ್ದು ವಾಪಸ್ ಬಂದಿದ್ರು. ಜ್ಯೂಸ್ ಕುಡಿಯೋಪರ ಹೆಂಗೆ ನಾವು 4 ಜನ ನಮ್ಗೆ ಹೊಸ ಗಾಡೀಲಿ ಮುಂದೆ ಜಾಗ ಇದೆ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊತೀನಿ. ಸೊ ಲಾಸ್ಟ್ ಡೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೀವಿ ಇವತ್ತು. ಅಂಕಲ್ ಹಾಯ್ ಮಾಡಿ. ಏನು ಗೊತ್ತಾ, ಇದು ಲೈಫ್ ಬರಬೇಕು ಅಂದರೆ ಏನು ಗೊತ್ತಾ, ಸ್ಪ್ರೇ ಮಾಡಿ ಬರ್ಸ್ಕೊಡಿ. ಯಾವ್ದು ಮಾಡಿ ಥರ್ಡ್ ಡೇ ಆಫ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಸೊ 3 ದಿನವೂ ಹೋಗಿದ್ವಿ. ಇವರು ಫಸ್ಟ್ ಡೇ ಬೆಳಿಗ್ಗೆ ಹೋಗಿದ್ದು ವಾಪಸ್ ಬಂದಿದ್ರು. ನಾವು ಮಧ್ಯಾಹ್ನ ನೈಟ್ 2 ಟೈಮ್ ಹೋಗಿದ್ದೋ. ಆಮೇಲೆ ಸೆಕೆಂಡ್ ಡೇ ಇಬ್ಬರು ಮಾತಾಡ್ಕೊಂಡು ಒಟ್ಟಿಗೆ ಹೋಗಿದ್ದೋ. ಫಂಕ್ಷನ್ ನೋಡ್ದೋ. ನಮ್ಮ ಮನೆಯವ್ರ ಅರ್ಥಕ್ಕೆ ಕರ್ಕೊಂಡ್ಬಿಟ್ರು. ಏನು ಮಾಡೋದಿಲ್ಲ. ಇವತ್ತು ಮೇನ್ ಯಾರು ಅಂತಂದ್ರೆ ಮಿಸ್ಟರ್ ಬೋರೆಗೌಡ. ಇವತ್ತಿನ ಥರ್ಡ್ ಡೇದು ಅವನದು, ಸೆಕೆಂಡ್ ಡೇದು ನಮ್ಮ ಅಮ್ಮಂದು ಮತ್ತೆ ನಮ್ಮ ದೊಡ್ಡಮ್ಮಂದು. ಇವತ್ತು ಬಂದಿದ್ದೆ ಎಷ್ಟು ಹೋಗಿದ್ದೆ? ಎಷ್ಟು 6:30 ಒಳಗಡೆ ಹೋಗಿದ್ದು 7 ಗಂಟೆ ಆಗಿತ್ತು. ಇವಾಗ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀನಿ. ನನ್ನ ಫೇವ್ರೇಟ್ ಜ್ಯೂಸ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್. ಜ್ಯೂಸ್ ಕುಡಿಯೋಪರ ಲೋ ಗೋಬಿ ತಿಂತ್ಯಾ? ಇವನಿಗೆ ಹುಷಾರಿಲ್ಲದೆ ಇದ್ದಿದ್ದ ಕಾರಣ ಹೊರಗಡೆ ಏನೂ ತಿನ್ನೋ ಆಗಿರಲಿಲ್ಲ. ಬಟ್ ನಾವು ಜ್ಯೂಸ್ ಕುಡಿತಿದ್ದು ನೋಡಿ ನಮ್ಮನ್ನ ಆಡ್ಕೊತಿದ್ದ ಹಾಗೆ ಹೀಗೆ ಅಂತ. ಆದರೂ ನಾವು ಹೊಟ್ಟೆ ಉರಿಸ್ತಿದ್ದೆ ಇವನಿಗೆ. ಅದು ತಿಂತ್ಯಾ ಏನು ಬೇಕು ಹೇಳು ಅಂತ. ಬಟ್ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಇದು ಮುಂಚೆ ಆನ್ ಮಾಡ್ದೇನೆ ಮಾತಾಡ್ತಾ ಇದ್ದೆ. ಅದಕ್ಕೆ ಎನರ್ಜಿ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ. ಸೊ ಎನರ್ಜಿ ಡ್ರಿಂಕ್ಗೋಸ್ಕರ ಜ್ಯೂಸ್ ಕುಡಿತೀವಿ. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತೊಗೊಳ್ತಾ ಇದ್ದೀವಿ 3 ಜನ. ನಾನು ಮಾನ್ಯ ಶ್ರೀಯಾಲ್ ಬರ್ತಾನೆ ಚಂದನ. ಸೊ 3 ದಿನ ಸಮರೈಸ್ ಮಾಡಬೇಕು ಅಂತಂದರೆ, ಫಸ್ಟ್ ಡೇ ಮಾರ್ನಿಂಗ್ ನಾನು ರ್ಯಾಲಿಗೆ ಹೋಗಿದ್ದೆ. ಸೊ ರ್ಯಾಲಿಯಲ್ಲಿ ನಮ್ಮ ಅಕ್ಕನನ್ನ ಕರ್ಕೊಂಡು ಹೋಗಿಲ್ಲ. ನಂಗೆ ಗೊತ್ತಿರಲಿಲ್ಲ. ನಾನು ಸ್ಟೂಡೆಂಟ್ಸ್ ಜೊತೆ ಹೋಗಿದ್ದೆ ರ್ಯಾಲಿಗೆ. ಕಾಲೇಜ್ ಕಡೆಯಿಂದ. ನಾನು ಸ್ಟೂಡೆಂಟ್ ಥರನೇ ಅಲ್ವಾ? ನನ್ನ ಮನ್ಸು ನೋಯಿಸ್ತವ್ರು ಇವ್ರು ನೋಡಿ. ನಾನು ಬೇಕು ಅಂತ ಮಾಡಿದಲ್ಲ ಅದು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿದ್ರು. ಅವ್ನು ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಮಧ್ಯಾಹ್ನ ಮಾನ್ಯ ಮತ್ತು ಅವರು ಫುಲ್ ಫ್ಯಾಮಿಲಿ ಎಲ್ಲ ಹೋಗಿದ್ರು. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತು ಎಲ್ಲರೂ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಒಂದು 2 o'clock ಹೋದ್ವಿ. 2 o'clock to 11:30 12 o'clock ಅಲ್ಲೇ ಇದ್ದು ಕಾನ್ಸರ್ಟ್. ಯಾರು ಕಾನ್ಸರ್ಟ್? ಅದು ಅರ್ಜುನ್ ಜನ್ಯ ಶ್ರೀ ಆ್ಯಂಗ್ರಿ. ಆಮೇಲೆ ಒಂದಷ್ಟು ಸಿಂಗರ್ಸ್ಗಳಿದ್ರು. ಚೆನ್ನಾಗಿತ್ತು. ಸೊ ಇವತ್ತಿಗೆ ಕಾನ್ಸರ್ಟ್ ಇಲ್ಲ. ಸೊ ಪೊಲೀಸ್ ಬ್ಯಾಂಡ್ ಇತ್ತು. ಬಟ್ ಪೊಲೀಸ್ ಬ್ಯಾಂಡ್ ನೋಡೋಕ್ಕಾಗಲಿಲ್ಲ. ಸ್ವಲ್ಪ ಬೇಗ ಹೋಗ್ಬಿಟ್ಟು ಬಂದಿದ್ದೀವಿ. ಬಂದ್ಬಿಟ್ಟು ಜ್ಯೂಸ್ ಕುಡ್ಬಿಟ್ಟು ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಾವು ವಿ ಆರ್ ಎಂಡಿಂಗ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಫ್ರಮ್ 3 days. ಸೊ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಗೋಬಿ ತಿನ್ನೋಣ ಅಂತ ಅಂದ್ಕೊಂಡು, ಬಟ್ ಇವನು ನಾನು ಬಿಟ್ಬಿಟ್ಟು ಹೋಗ್ತೀನಿ, ನೀವು ಆಮೇಲೆ ಬನ್ನಿ ಹಂಗೆ ಹಿಂಗೆ ಅಂತಂದಿದ್ದ. ಅದಕ್ಕೆ ಇನ್ನೊಂದಿನ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟು. ಬಟ್ ನೈಟು ಒಂದು ಗಾಡಿ 4 ಜನ, ಇಟ್ ವಾಸ್ ಎ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ನಾನು ಮತ್ತು ನಮ್ಮ ಅಣ್ಣ ಗಾಡೀಲಿ ಬರ್ಬೇಕಾದ್ರೆ ಸುಮ್ಮನೆ ಕಾಮಿಡಿಯಾಗಿ ಜಗಳ ಮಾಡ್ಕೊಂಡು ಬರ್ತಿದ್ದೋ. ಬಟ್ ಅವ್ನ ಮೋನಿಕಾ ಅಕ್ಕನ್ನು ಸೇರಿಸ್ಕೊಂಡ. ನಮ್ಮ ಮೋನಿಕಾ ಅಕ್ಕ ಅಷ್ಟು ಮಾತಾಡಲಿಲ್ಲ. ನನ್ನನ್ನು ಯಾಕೆ ಸೇರಿಸ್ಕೊಂಡೆ ನೀವಿಬ್ಬರು ಜಗಳ ಆಡಿ ಅಂತ ಕೇಳ್ತಿದ್ದೋ. ಬಟ್ ಎಂಟರ್ಟೈನ್ಮೆಂಟ್ ತಗೊಂಡಿದ್ದು ಅಂದರೆ ನಮ್ಮ ಚಂದನ ಅಕ್ಕ. ಬಟ್ ನಾವು ಎಲ್ಲ ಕಾಮಿಡಿಯಾಗಿ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಬರಬೇಕಾದ್ರೂ ಅಂತವೇ. ಫ್ರಮ್ 3 days ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತೂ ತುಂಬ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ. ಮತ್ತೆ ಎಷ್ಟು ವರ್ಷಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಾವಂತೂ 3 days ಬೆಳಿಗ್ಗೆ ಸಂಜೆ ಹೋಗಿ ಬರ್ತಿದ್ವಿ. ಬಟ್ ನೈಟ್ ಅಂತೂ 12-11:30 ಆಗಿ ಬರ್ತಿದ್ದು. ಆದರೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಲೈಟಿಂಗ್ಸ್ ಆಗಿರ್ಬೋದು ಮತ್ತು ಫಂಕ್ಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಸೊ ಇದು ನಮ್ಮ 3 days ಆಫ್ ಕನ್ನಡ ಸಾಹಿತ್ಯ ಸಮ್ಮೇಳನ. ಈ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಚಂದೋಕ.